ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಮಕರ ಸಂಕ್ರಾಂತಿ ಅಂದಾಕ್ಷಣ ಕೇರಳದ ಶಬರಿಮಲೆಯಲ್ಲಿ ನಡೆಯುವಂತಹ ಮಕರ ಜ್ಯೋತಿ ಎಷ್ಟು ಖ್ಯಾತಿಯನ್ನ ಪಡೆದಿದೆಯೋ ಅಷ್ಟೇ ಖ್ಯಾತಿಯನ್ನ ಪಡೆದಿರೋದು ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ಸೂರ್ಯಾಭಿಷೇಕ ಸೂರ್ಯಮಜ್ಜನ. ಈ ವರ್ಷ ಈ ಸೂರ್ಯಾಭಿಷೇಕದ ವಿಶೇಷತೆಗಳೇನು, ಮಕರ ಸಂಕ್ರಾಂತಿಯಂದು ಯಾವ ದಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯಾಭಿಷೇಕ ನಡೆಯುತ್ತೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಗವಿಗಂಗಾಧರೇಶ್ವರ ದೇಗುಲದ ಮುಖ್ಯ ಅರ್ಚಕರಾಗಿರುವಂತಹ ಶ್ರೀ ಸೋಮಸುಂದರ ದೀಕ್ಷಿತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮಕರ ಸಂಕ್ರಾಂತಿ ಅಂದ ತಕ್ಷಣ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿ ಕೇಳಿ ಬರುವಂತಹ ಮಾತು ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ಸೂರ್ಯಾಭಿಷೇಕ, ಸೂರ್ಯ ಮಜ್ಜನ, ಸೂರ್ಯ ರಶ್ಮಿಯ ಸಿಂಚನ, ಇದೆಲ್ಲವನ್ನ ನಾವು ಕರಿತೀವಿ. ಈ ಬಾರಿ ಮಕರ ಸಂಕ್ರಾಂತಿ ಯಾವೆಲ್ಲ ವಿಶೇಷತೆಗಳನ್ನ ಹೊತ್ತು ತರ್ತಿದೆ? ನಮ್ಮ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಈ ಬಾರಿ ತಿಳಿಸ್ಕೊಡಿ. ಇದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶ, ಇಡೀ ಪ್ರಪಂಚನೇ ಇದನ್ನು ನೋಡುವಂತಹ ಬಹಳ ವೈಶಿಷ್ಟ್ಯವಾದ ವಿಷಯ. ಹೌದು. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನಗಳಿದ್ದರೆ ಪ್ರತಿನಿತ್ಯ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗುವಾಗ ಪ್ರತಿದಿನವೂ ಸ್ವಾಮಿ ಮೇಲೆ ಬೀಳುತ್ತೆ. ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಮೂಲಮೂರ್ತಿ. ಅಂಥ ಮೂಲಮೂರ್ತಿಯ ಮೇಲೆ ವರ್ಷಕ್ಕೆ ಒಮ್ಮೆ ದಕ್ಷಿಣಾಯನ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಹೋಗುವಂಥ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಸ್ವಾಮಿ ಪೂಜೆ ಮಾಡಿ, ಸ್ವಾಮಿ ದರ್ಶನ ಮಾಡಿ, ಆ 6 ತಿಂಗಳ ಕಾಲ ಎಲ್ಲ ವೈಭವಗಳನ್ನು ಸ್ವಾಮಿಗೆ ತಿಳಿಸಿ, ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಫಲಗಳನ್ನು ಕೊಡಬೇಕು ಅಂತ ಸ್ವಾಮಿ ಹತ್ರ ವಿಷಯ ತಿಳ್ಕೊಂಡು ತದನಂತರ ಮೂವ್ ಆಗೋದೇ ಬಹಳ ವೈಶಿಷ್ಟ್ಯವಾದ ಇದು. ಅದು ಗುಹೆಯಲ್ಲಿ 123 ಅಡಿಗಳ ದೂರ ಒಳಗಡೆ ಪ್ರವೇಶ ಮಾಡಿ ಸೂರ್ಯ ಪೂಜೆಯ ನಂತರ ದಕ್ಷಿಣಾಯನ ಪರ್ವವನ್ನು ಉತ್ತರಾಯಣ ಪರ್ವಕ್ಕೆ ಪ್ರವೇಶ ಮಾಡೋ ವೈಶಿಷ್ಟ್ಯತೆ ನಮ್ಮ ದೇವಸ್ಥಾನದ ಗವಿಗಂಗಾಧರೇಶ್ವರ ದೇವಸ್ಥಾನದ ಸಂಕ್ರಾಂತಿಯ ವಿಶೇಷ. ಓಕೆ ಗುರುಗಳೇ, ಇನ್ನು ಸಂಕ್ರಾಂತಿ ಅಂದ ತಕ್ಷಣ ನಮಗೆಲ್ಲ ಗೊತ್ತಿರೋದು ಸುಗ್ಗಿ ಹಬ್ಬ, ಎಳ್ಳು ಬೆಲ್ಲವನ್ನ ಹಂಚಿ ಒಳ್ಳೆ ಮಾತನಾಡುವಂತಹ ಹಬ್ಬ ಅಂತ ಹೇಳ್ತೀವಿ. ಆದರೆ ಗವಿಗಂಗಾಧರೇಶ್ವರ ದೇಗುಲನ ದರ್ಶನಕ್ಕೂ ಈ ಮಕರ ಸಂಕ್ರಾಂತಿಗೂ ಏನು ಸಂಬಂಧ? ಪ್ರತಿ ವರ್ಷ ಮಕರ ಸಂಕ್ರಾಂತಿ ಅಂದೇ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂತಹ ಸೂರ್ಯ ಗವಿಗಂಗಾಧರನ ಪಾದವನ್ನ ಸ್ಪರ್ಶಿಸಿ ನಾನು ಉತ್ತರ ದಿಕ್ಕಿಗೆ ಪ್ರಯಾಣಿಸ್ತಾ ಇದ್ದೇನೆ, ಅಪ್ಪಣೆ ಕೊಡು ಅಂತ ಯಾಕೆ ಕೇಳ್ತಾನೆ ಗುರುಗಳೇ? ಏನಿದರ ವೈಶಿಷ್ಟ್ಯ? ಇದರ ಒಂದು ವಿಮರ್ಶೆಯನ್ನು ನಾವು ಮಾಡಬೇಕಾದ್ರೆ ದಕ್ಷಿಣಾಯನಗಳಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ, ಬೆಟ್ಟದ ಮೇಲಿರೋ ದೇವರುಗಳ ದರ್ಶನ, ಪೂಜೆ ಪುನಸ್ಕಾರ, ಹೋಮ ಯಜ್ಞ, ದಾನ ಧರ್ಮ ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತೀವಿ. ಉತ್ತರಾಯಣ ಬಂದ ತಕ್ಷಣ ಮನೆ ಗೃಹ ಪ್ರವೇಶ, ಮನೆಯಲ್ಲಿ ಮಗು ನಾಮಕರಣ, ಮದುವೆ, ಮುಂಜಿ ಇಂತಹ ವಿಶೇಷ ಶುಭ ಕಾರ್ಯಗಳನ್ನು ಮಾವಿನ ಸೊಪ್ಪು ಕಟ್ಟುವಂಥ ವಿಶೇಷತೆಗಳನ್ನು ಈ ಉತ್ತರಾಯಣದಲ್ಲಿ ಮಾಡ್ತೀವಿ. ದಕ್ಷಿಣಾಯನದಲ್ಲಿ ನಾವೇನು ದಾನ ಧರ್ಮ, ಯಾತ್ರೆ, ಪೂಜೆ ಪುನಸ್ಕಾರ ಇದರ ಎಲ್ಲ ಫಲಗಳನ್ನು ಕೂಡಿಟ್ಟುಕೊಂಡು ನಾವು ಉತ್ತರಾಯಣಕ್ಕೆ ಪ್ರವೇಶ ಆದ ತಕ್ಷಣ ಶುಭವಾಗಿ ಮುಹೂರ್ತವನ್ನು ನಿಗದಿಪಡಿಸಿ ಗೃಹ ಪ್ರವೇಶ, ಮದುವೆ, ಮುಂಜಿ ಇಂಥ ಶುಭ ಕಾರ್ಯಗಳನ್ನು ಏನು ಮಾಡ್ತೀವಿ, ಆ ಶುಭ ಕಾರ್ಯಗಳಿಗೆ ಶುಭ ಫಲವನ್ನು ಕೊಡೋದು ದಕ್ಷಿಣಾಯನದಲ್ಲಿ ನಾವು ಮಾಡಿದಂಥ ಯಾತ್ರೆ, ಧರ್ಮ, ದಾನ ಈ ವೈಶಿಷ್ಟ್ಯತೆಯನ್ನು ತೋರಿಸುತ್ತೆ. ಅದರಲ್ಲಿ ಗೌತಮಾದಿ ಮುನಿಗಳು ಪೂಜೆ ಮಾಡಿದಂತಹ ವೈಶಿಷ್ಟ್ಯವಾದ ಸ್ಥಳ ಇದು. ಸಾಮಾನ್ಯವಾಗಿ ಋಷಿ ಪೂಜೆ ಅನ್ನೋದು ತ್ರಿಕಾಲ ಪೂಜೆ ಅಂತ ನಾವು ಹೇಳ್ತೀವಿ. ಅಂತಹ ತ್ರಿಕಾಲ ಪೂಜೆಯಲ್ಲಿ ಗೌತಮರು, ಭಾರದ್ವಾಜರು ಪ್ರಾತರಾಂತು ವಾರಣಾಸ್ಯ, ಮಾಧ್ಯಾಹ್ನೆ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ ಅಂತ ನಾವು ಶಾಸ್ತ್ರವಾಕ್ಯದಲ್ಲಿ ಹೇಳ್ತೀವಿ. ಪ್ರಾತಃ ಕಾಲದಲ್ಲಿ ಗಂಗಾ ತಟಾಕದಲ್ಲಿರೋ ವಿಶ್ವನಾಥನಿಗೆ ಪೂಜೆಯನ್ನು, ಮಧ್ಯಾಹ್ನ ಗವಿಯಲ್ಲಿರೋ ಗಂಗಾಧರೇಶ್ವರನಿಗೆ ಪೂಜೆಯನ್ನು, ಸಂಧ್ಯಾಕಾಲ ಪರ್ವತ ಶ್ರೇಣಿಯಲ್ಲಿರುವ ಶಿವಗಂಗೆ ಈಶ್ವರನಿಗೂ ಪೂಜೆ ಮಾಡ್ತಾ ಇದ್ರು ಅನ್ನೋದೊಂದು ವೈಶಿಷ್ಟ್ಯತೆ ಇದೆ. ಅವರು ಗುಹೆಯಲ್ಲಿ ಪೂಜೆ ಮಾಡಿ ತನ್ನ ತಪಸ್ಸು ಪೂಜೆಗಳನ್ನು ಮುಗಿಸಿ ನಂತರ ಹೋಗಿ ಒಂದು ಸ್ವಸ್ಥಾನದಲ್ಲಿ ಸೇರಿ ಸಂಧ್ಯಾ ಪೂಜೆಗೆ ಶಿವಗಂಗೆಗೆ ಹೋಗ್ತಾ ಇದ್ರು ಅಂತ ಒಂದು ಪ್ರತೀತಿ ನಮ್ಮಲ್ಲಿದೆ. ಇವತ್ತು ನಮ್ಮ ಗುಹೆಯ ಭಾಗದಲ್ಲಿ ಕಾಶಿ ಮಾರ್ಗ, ಶಿವಗಂಗೆ ಮಾರ್ಗ ಅಂತ 2 ಮಾರ್ಗಗಳ ಒಂದು ದರ್ಶನ ನಮಗೆ ಸಿಗುತ್ತೆ. ಹೌದು. ಅಂತಹ ವೈಶಿಷ್ಟ್ಯವನ್ನು ಉಳ್ಳಂತಹ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಗಳು ಪೂಜೆ ಮಾಡಿದಂತಹ ಮಾಧ್ಯಾಹ್ನಿಕದಲ್ಲಿ ಅಂದಿನ ಸಂಧ್ಯಾ ದಕ್ಷಿಣ ಪಥವನ್ನು ಮುಗಿಸಿ ಉತ್ತರ ಪಥವನ್ನು ಸೇರುವಂಥ ಸೂರ್ಯ ಭಗವಂತ ಸ್ವಾಮಿಯ ಪೂಜೆ ಮಾಡಿ ಅವರ ಅನುಗ್ರಹದಿಂದ ಮುಂದಿನ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಒಂದು ವಿಶಿಷ್ಟ ಸಂಕಲ್ಪವೇ ದೇವಸ್ಥಾನದ ವೈಶಿಷ್ಟ್ಯತೆ. ಓಕೆ ಗುರುಗಳೇ, ಕಳೆದ ಬಾರಿ ಸೂರ್ಯ ರಶ್ಮಿ
ಕಾಣಿಸ್ಲಿಲ್ಲ. ವಾತಾವರಣದ ಏರಿಳಿತ ಹವಾಗುಣದಿಂದ ಸೂರ್ಯರಶ್ಮಿ ಕಾಣಿಸ್ಲಿಲ್ಲ. ಬಹಳಷ್ಟು ಭಕ್ತರಿಗೆ ನಿರಾಸೆ ಆಗಿತ್ತು. ಇದು ಅಪಶಕುನ, ಗಂಡಾಂತರದ ಮುನ್ಸೂಚನೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಹಾಗಾದ್ರೆ ಈ ವರ್ಷ ಸೂರ್ಯರಶ್ಮಿ ಯಾವ ಸಮಯದಲ್ಲಿ ಗವಿಗಂಗಾಧರನ ಪಾದವನ್ನ ಸ್ಪರ್ಶ ಮಾಡತ್ತೆ? ಈ ಬಗ್ಗೆ ಭಕ್ತರಿಗೆ ಏನು ಹೇಳ್ತೀರಾ? ಈಗ ನಮ್ಮ ಪ್ರಕಾರ ಸೂರ್ಯ ಬಂದಿದ್ದಾನೆ, ಪೂಜೆ ಮಾಡಿದ್ದಾನೆ, ತನ್ನ ಪೂಜೆಯನ್ನು ಮುಗಿಸಿ ಆತ ಉತ್ತರಾಯಣವನ್ನು ಪ್ರವೇಶ ಮಾಡ್ದ ನಿಗೂಢವಾಗಿ. ಬಟ್ ನಾವು ದರ್ಶನ ಮಾಡಲಿಲ್ಲ ಅಂದರೆ ನಾವು ಸ್ವಲ್ಪ ಪಾಪಿಗಳು ಅಂತ ಕೂಡ ಅನ್ಕೋಬೇಕಾಗುತ್ತೆ. ಯಾಕೆಂದರೆ ಇಷ್ಟು ವರ್ಷಗಳಿಂದ ನಡೀತಾ ಇದ್ದಂಥದ್ದು ಹೋದ ವರ್ಷ ಅದಾಗಲಿಲ್ಲ ಅಂದರೆ ಕಲ್ಪ ಒಂದು ಇರುತ್ತೆ. ಎರಡನೇದಾಗಿ ನಮ್ಮ ಪ್ರಕೃತಿಯ ಸ್ವಭಾವನೂ ಆಗಿತ್ತು. ಎರಡೂ ಸೇರಿಸಿ ನಮಗೆ ತೊಂದರೆ ಆಯಿತು. ಆದರೆ ಆ ಉತ್ತರಾಯಣ ಪೂಜೆಯನ್ನು ಮುಗಿಸಿ ಹೊರಟಂತಹ ಸೂರ್ಯ ಭಗವಂತನ ನಂತರ ಸ್ವಲ್ಪ ಮಳೆ ಬಿತ್ತಲ್ಲಿ. ಹೌದು. ಆಗ ತಮ್ಮ ಮಾಧ್ಯಮದವರೆಲ್ಲ ಈಗ ಮಳೆ ಬಂತಲ್ಲ ಯಾಕೆ ಏನು ಅಂತ ಕೇಳಿದಾಗ ಈ ವರ್ಷ ಜಲಕಂಟಕಗಳು ಬಹಳವಾಗಿ ನಡೆಯುತ್ತೆ ಅಂತ ನಾನು ಹೋದ ವರ್ಷ ಈ ಮಾತನ್ನು ಹೇಳಿದ್ದೆ. ನಿನ್ನೆವರೆಗೂ ಆ ಜಲಕಂಟಕಗಳಿಗೆ ಹಾಗೆ ನಡೀತಾನೆ ಇದೆ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ನೀನು ಪೂಜೆ ಮಾಡುವಂಥ ಪೂಜಾ ದರ್ಶನ ಭಾಗ್ಯವನ್ನು ನಮಗೆ ಕೊಟ್ಟು ಈ ದೇಶವನ್ನು ಸುಭಿಕ್ಷವಾಗಿಡು ಅಂತೇಳಿ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಅಂತಿದೆ. ನಮಗೆ 4:58 ದಕ್ಷಿಣಾಯನದ ಸಂಕಲ್ಪವನ್ನು ನಾವು ಮಾಡ್ತೀವಿ. ಸ್ವಾಮಿ ಸೂರ್ಯ ಪೂಜೆ ಆದ ನಂತರ ನಾವು ಉತ್ತರಾಯಣದ ಸಂಕಲ್ಪವನ್ನು ಮಾಡ್ತೀವಿ. ದಕ್ಷಿಣಾಯನ ಪುಣ್ಯ ಪರ್ವಕಾಲೆ ಉತ್ತರಾಯಣ ಅಂತ ನಾವು ಸಂಕಲ್ಪ ಮಾಡಿ ಸ್ವಾಮಿಗೆ ಅಲ್ಲಿಂದ ಉತ್ತರಾಯಣ ಪೂಜೆಯನ್ನು ನಾವು ಶುರು ಮಾಡ್ತೀವಿ. ಆ ಭಗವಂತ ಸೂರ್ಯ ಭಗವಂತ ತಾನು ಮಾಡುವಂಥ ಪೂಜೆಯ ವೈಶಿಷ್ಟ್ಯತೆಯನ್ನು ಎಲ್ಲರೂ ನಾವು ಕಣ್ತುಂಬಿಸ್ಕೊಂಡು ನೋಡಿ ಮುಂದಿನ ವರ್ಷ ನಮಗೆ ಸುಗಮವಾಗಿ ಈ ಒಂದು 26 ವರ್ಷ ಎಲ್ಲ ಅನುಕೂಲತೆಗಳು ಸಿಗಲಿ, ಯಾವ ಬಾಧೆಗಳು ಬರದಿರಲಿ ಅಂತೇಳಿ ನಾವು ಮತ್ತೊಮ್ಮೆ ಈ 30 ದಿನಗಳಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂಗಳ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಫಲಕ್ಕೆ ಎಷ್ಟೊಂದು ವಿಶೇಷತೆ ಇರುತ್ತೋ ಅಷ್ಟೇ ವಿಶೇಷತೆ ಸಂಕ್ರಾಂತಿ ಫಲಕ್ಕೂ ಇದೆ ಅಂತ ಹೇಳ್ತೀವಿ. ಯಾಕಂದರೆ ಸೂರ್ಯ ದೇವನೇ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಈ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಬಾರಿಯ ಮಕರ ಸಂಕ್ರಾಂತಿ ಫಲ ಹೇಗಿದೆ ಗುರುಗಳೇ? ನಮ್ಮ ನಾಡಿಗೆ, ಜನಕ್ಕೆ ಹೇಗಿದೆ ಈ ಒಂದು ಸಂವತ್ಸರ, ಈ ಒಂದು ಫಲ? ಸಾಮಾನ್ಯವಾಗಿ ಸ್ವಾಮಿ ಮೇಲೆ ಎಷ್ಟು ಹೊತ್ತು ಪೂಜೆ ಮಾಡ್ತಾನೆ ಸೂರ್ಯ ಅನ್ನೋದು ಒಂದು ಲಿಖಿತ ಇರುತ್ತೆ ನಮ್ಮಲ್ಲಿ. ನಮಗೆ 2 ವರ್ಷದ ಕೆಳಗಡೆ 4-5 ವರ್ಷದ ಕೆಳಗಡೆ ಸ್ವಾಮಿ ಮೇಲೆ ಒಂದೇ ಒಂದು ಸೆಕೆಂಡ್ ಇದ್ದು ಪೂಜೆ ಮುಗಿಸ್ಕೊಂಡು ಹೊರಟೋದು ಸೂರ್ಯ ಭಗವಂತ. ಆಗ ತಮ್ಮ ಮಾಧ್ಯಮದವರಿಗೆ ಇದಿಷ್ಟು ಬೇಗ ಹೋಯ್ತಲ್ಲ, ಏನು ಕಾರಣ ಅಂದರೆ ಏನೋ ಒಂದು ವಿಶೇಷವಾದ ಅಪಘಾತ ಕಾದಿದೆ ಅಂತ ನಾವು ಹೇಳಿದಾಗ ಆ ಅಪಘಾತ ನಮಗೆ ಕರೋನಾವನ್ನು ಕೆಟ್ಟ ಗಾಳಿ ಬೀಸಿ ಬಹಳಷ್ಟು ಜನಗಳಿಗೆ ತೊಂದರೆ ಆಯಿತು. ಬಟ್ ಹೋದ ವರ್ಷ ನಮಗೆ ಸೂರ್ಯನೇ ಕಾಣಲಿಲ್ಲ. ಸೂರ್ಯ ಪೂಜೆಯ ನಂತರ ಒಂಚೂರು ಮಳೆ ಬಿದ್ದಿದ್ದರಿಂದ ಜಲಕಂಟಕ ಇದೆ ಅಂತೇಳಿ ಹೋದ ಬಾರಿ ನಾವು ಹೇಳಿದ್ದೀವಿ. ಯಾವ ಕಂಟಕಗಳು ಇಲ್ದಿರ ಈ ಒಂದು ಶುಭ ಸಂವತ್ಸರ ವಿಶೇಷವಾಗಿರಲಿ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಜನವರಿ 1 ನಾವು ಹೊಸ ವರ್ಷ ಅಂತ ಕೊಂಡಾಡ್ತೀವಿ. ಅದು ನಮಗಲ್ಲ. ನಮ್ಮ ಹಿಂದೂಗಳಿಗೆ ಯುಗಾದಿಯ ದಿನ ನಾವು ಪಂಚಾಂಗವನ್ನು ಪೂಜೆ ಮಾಡಿ ಮಂತ್ರಿ ಯಾರು, ರಾಜ ಯಾರು, ಸೇನಾಧಿಪತಿ ಯಾರು ಎಲ್ಲ ವಿಶ್ಲೇಷಣೆಗಳನ್ನ ಅವತ್ತು ನಾವು ಕೊಟ್ಟಾಗ ಯಾರ್ಯಾರು ಮಂತ್ರಿಗಳಾಗಿದ್ದರೆ ಏನು ಅನುಕೂಲತೆ ಸಿಗುತ್ತೆ, ಯಾರು ರಾಜರಾಗಿದ್ದರೆ ಏನು ಅನುಕೂಲತೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವತ್ತು ಪಂಚಾಂಗ ಶ್ರವಣ ಅಂತ ಹೇಳಿಕೊಂಡು ವಿಶೇಷವಾಗಿ ತಿಳಿಸ್ತೀವಿ. ಆದರೆ ಸೂರ್ಯ ಪೂಜೆ ನಾಳೆ 15ನೇ ತಾರೀಕು ಸಾಯಂಕಾಲ ಸೂರ್ಯ ತನ್ನ ಪೂಜೆಯನ್ನು ಎಷ್ಟು ಭಾಗ ಸ್ವಾಮಿ ಮೇಲೆ ಇಟ್ಟಿರ್ತಾನೆ. ಯಾಕೆಂದರೆ ಸೂರ್ಯನ ಒಂದೇ ಕಡೆ ನಿಲ್ಲಿಸಿದಳು ಅರುಂಧತಿ ಒಬ್ಬಳೆ, ಬೇರೆ ಯಾರ ಕೈಲೂ ಆ ಶಕ್ತಿ ಬರಲಿಲ್ಲ. ಅಂತಹ ತಪಸ್ವಿನಿ ಅವಳು. ನಾವು ಈಶ್ವರನ ಮೇಲೆ ಒಂದು 2 ಗಳಿಗೆ 3 ಗಳಿಗೆ 4 ಗಳಿಗೆಗಳ ಕಾಲ ಸ್ವಾಮಿ ಪೂಜೆ ಮಾಡಿದ್ದಾನೆ ಅಂದರೆ ಸೂರ್ಯ ಸಂತೃಪ್ತನಾಗಿದ್ದಾನೆ. ಸಂತೃಪ್ತದ ಪೂಜೆಯನ್ನು ಈಶ್ವರ ಸ್ವೀಕರಿಸಿದ್ದಾನೆ ಅನ್ನೋದನ್ನ ಒಂದು ವಿಶೇಷತೆ ನಾವು ಹೇಳ್ತೀವಿ. ಆ ರೀತಿಯಾಗಿ ಎಷ್ಟು ಕಾಲ ಸೂರ್ಯನ ಪೂಜೆ ಈಶ್ವರನ ಮೇಲೆ ನಡೆಯುತ್ತೆ, ತದನಂತರ ಈ ವರ್ಷದ ವೈಶಿಷ್ಟ್ಯತೆಯನ್ನು ಹೇಳಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಸಹ ಬೆಂಗಳೂರಿನಲ್ಲಿರೋರು, ಬೇರೆ ನಮ್ಮ ಕರ್ನಾಟಕದಲ್ಲಿರೋರು ಈ ಒಂದು ಮಕರ ಸಂಕ್ರಾಂತಿ ದಿನ ಸೂರ್ಯ ರಶ್ಮಿಯನ್ನು ನೋಡಬೇಕು ಅನ್ನೋದು ಬಹಳಷ್ಟು ಜನರ ಆಸೆಯಾಗಿರುತ್ತೆ. ಅಂಥವರಿಗೆ ಈ ವರ್ಷ ಯಾವೆಲ್ಲ ರೀತಿಯ ಸೌಕರ್ಯಗಳನ್ನು ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಕಲ್ಪಿಸಿದ್ದೀರಾ? 1/4 ಭಾಗ ನಿಮ್ಮ ಮಾಧ್ಯಮದವರಿಂದ ಎಲ್ಲ ರಾಜ್ಯಗಳಲ್ಲಿರೋರಿಗೆ ನೀವು ಅದನ್ನು ದರ್ಶನ ಭಾಗ್ಯವನ್ನು ನೀವು ಕಲ್ಪಿಸ್ತೀರಾ. ನಾವು ದೇವಸ್ಥಾನ ಮುಂದೆ ಸುತ್ತಮುತ್ತ ಇರುವಂಥವ್ರು, ಬೆಂಗಳೂರು ಸಿಟಿಯಲ್ಲಿರುವಂಥವ್ರು, ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇಂಥವರೆಲ್ಲ ಬೆಳಗ್ಗೆ 10 ಗಂಟೆಯಿಂದನೇ ದೇವಸ್ಥಾನ ಮುಂದೆ ಕೂತಿರ್ತಾರೆ. ಅವರಿಗೆಲ್ಲ ಒಂದು ಶಾಮಿಯಾನ ಹಾಕಿ ಅಲ್ಲೊಂದು LED ನಾವು ಅಳವಡಿಸಿ ಒಳಗಡೆ ಏನಿದೆ ಅದನ್ನು ಲೈವ್ ಕೊಡ್ತಾ ಇರ್ತೀವಿ. ಏನೇನು ಕಾರ್ಯಕ್ರಮ ಸ್ವಾಮಿ ಹೇಗೆ ಪ್ರವೇಶ ಮಾಡ್ದ, ಎಲ್ಲಿಂದ ಎಲ್ಲಿಗೆ ಪ್ರವೇಶ ಮಾಡ್ದ, ತದನಂತರ ನಂದಿ ಪೂಜೆಯನ್ನು ಮಾಡ್ದ, ನಂದಿ ಪೂಜೆ ನಂತರ ಸರ್ವಮಂಗಳವಾದ ಮಂಗಳದೇವಿಯನ್ನು ಪೂಜೆ ಮಾಡ್ದ, ತದನಂತರ ಈಶ್ವರನ ಪೂಜೆ ಮಾಡಿದ ಈ 3 ಭಾಗಗಳ ಬಗ್ಗೆ ನಾನು ವಿಶ್ಲೇಷಣೆ ಕೊಡ್ತಾ ಇರ್ತೀನಿ. ಎಲ್ಲರೂ ಅದನ್ನು ದರ್ಶನ ಮಾಡಿದ ನಂತರ ಆಮೇಲೆ ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಈಶ್ವರನ ದರ್ಶನಕ್ಕೆ ಬಿಟ್ಟು
ಈಶ್ವರನಿಗೆ ಮಾಡಿರುವಂಥ ಕ್ಷೀರ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಗವಿಗಂಗಾಧರೇಶ್ವರ ದೇಗುಲ ಅಂದರೆ ಬೆಂಗಳೂರಿನ ಪುರಾತನ ದೇಗುಲಗಳಲ್ಲಿ ಒಂದು, ಕೆಂಪೇಗೌಡರು ನಿರ್ಮಿಸಿದಂತಹ ದೇಗುಲ ಅಂತಲೂ ಸಹ ಹೇಳ್ತಾರೆ. ಈ ದೇಗುಲದ ಹಿನ್ನೆಲೆ ಏನು? ಗವಿಗಂಗಾಧರೇಶ್ವರರು ಇಲ್ಲಿ ಬಂದು ನೆಲೆಸಿದ ಹೇಗೆ? ಈ ದೇಗುಲದ ಸ್ವಲ್ಪ ಹಿನ್ನೆಲೆಯನ್ನು ನಮ್ಮ ಭಕ್ತರಿಗೆ, ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ? ಏನು ವೈಶಿಷ್ಟ್ಯತೆ ಇದೆ ಅಂದರೆ, ಸಾಮಾನ್ಯವಾಗಿ ಋಷಿ ಪೂಜೆ, ಶಾಸ್ತ್ರ ಪೂಜೆ, ಶಾಪ ಪೂಜೆ ಅಂತ 3 ಭಾಗಗಳಾಗಿ ವಿಂಗಡಿಸಿದೆ ಪುರಾಣಗಳಲ್ಲಿ. ಋಷಿಗಳು ತಮ್ಮ ತಪಸ್ಸನ್ನು ಒಳ್ಳೆಯ ನಿರ್ದಿಷ್ಟವಾದ ಜಾಗದಲ್ಲಿ ತಪಸ್ಸನ್ನು ಮಾಡಿ ತಪಸ್ಸಿನ ಫಲವನ್ನು ಪಡೆದು ಆ ತಪಸ್ಸಿನ ಫಲವನ್ನೆಲ್ಲ ಅಲ್ಲಿ ಬಿಟ್ಟು ಹೊರಟೋಗ್ತಾರೆ. ಇದು ಋಷಿ ಪೂಜಾ ವಿಧಿ ಇತ್ಯಾದಿ. ಶಾಪಗ್ರಸ್ತ ಪೂಜಾ ವಿಧಿ, ದೇವತೆಗಳು ತಪ್ಪು ಮಾಡಿ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಆ ಶಾಪ ವಿಮೋಚನೆಯನ್ನು ಏನು ಪಡೆದು ಬಂದಿರ್ತಾರೆ, ಆ ವಿಮೋಚನೆಯನ್ನು ಪಡೆದು ಅವರು ಹೊರಟೋಗ್ತಾರೆ. ತಾವೇನು ಸಂಪಾದನೆ ಮಾಡಿದ್ರು ಅಂತ ತಗೊಂಡು ಹೊರಟೋಗ್ತಾರೆ. ಮತ್ತು ದೇವತಾ ಪೂಜೆಗಳು, ದೇವರುಗಳು ತಮ್ಮ ಸಾನ್ನಿಧ್ಯವನ್ನು ಹೇಗೆ ಬೆಳೆಸಬೇಕಂತಲ್ಲಿ ತಾವಲ್ಲೇ ಪ್ರತ್ಯಕ್ಷವಾಗಿ ಆ ಸಾನ್ನಿಧ್ಯದಲ್ಲಿ ಉಳ್ಕೊಂಡು ಪೂಜೆ ಮಾಡಿ ವೈಶಿಷ್ಟ್ಯತೆಯನ್ನು ಹೊಲ್ತಾರೆ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗವಿಗಂಗಾಧರೇಶ್ವರನ ಗೌತಮ ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿ ಸ್ಥಳ, ಅವರು ತಪಸ್ ಮಾಡಿ ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ. ಒಂದು ಈ ಗಂಗಾ ತಟಾಕದಲ್ಲಿ ವಿಶ್ವನಾಥನಿಗೆ ಪೂಜೆ ಮಾಡಿದ್ದು ಗೌತಮರು, ಮಾಧ್ಯಾನಿಕದಲ್ಲಿ ಗೌತಮ ಭಾರದ್ವಾಜಾದಿಗಳಿಂದ ಇಲ್ಲಿ ಪೂಜೆ ಮಾಡಿ ಸ್ವಾಮಿನ ಸ್ವಯಂಭೂ ಮಾಡಿಸಿ ವಿಶೇಷವಾಗಿ ಮಾಡಿದ್ದಾರೆ. ಎಲ್ಲ ಶಿವಲಿಂಗಗಳಿಗೂ ನಮ್ಮ ಲಿಂಗಕ್ಕೂ ಬಹಳ ವ್ಯತ್ಯಾಸವಿದೆ. ಯಾಕೆಂದರೆ ಋಷಿ ಪೂಜಾ ವಿಧಿ ಅಂತ ಅನ್ನೋದ್ರಿಂದ ಸ್ವಾಮಿಗೆ ಬ್ರಹ್ಮಸೂತ್ರ ಇದೆ ಆ ಲಿಂಗ ಭಾಗದಲ್ಲಿ, ಆ ಸೋಮಸೂತ್ರ ಭಾಗದಲ್ಲಿ ಶಿವಭಾಗ ಶಕ್ತಿ ಭಾಗ ಅಂತ 2 ಭಾಗಗಳ ಮಧ್ಯದಲ್ಲಿ ಒಂದು ರೇಖೆ ಹರಿದೋಗಿದೆ. ಎರಡನೇದಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲ ಸ್ವಾಮಿಯೇ ದಕ್ಷಿಣಾಮೂರ್ತಿ ಅಂತ ನಾವು ಕರಿತೀವಿ. ಈಗ 4 ವೇದಗಳನ್ನು ಯಾವ ರೀತಿ ಸ್ವಾಮಿ ನಂದಿಗೆ ಹೇಳಿ, ನಂದಿ ಋಷಿಗಳಿಗೆ ಹೇಳಿ, ಋಷಿಗಳು ನಮ್ಮ ಬ್ರಾಹ್ಮಣರಿಗೆ ಹೇಳಿ, ಬ್ರಾಹ್ಮಣರಿಂದ ಇವತ್ತು ಏನು ಎಲ್ಲ ಪ್ರಜೆಗಳಿಗೆ ಅನುಕೂಲ ಆಗ್ತಿದೆ, ಅಂಥ ವೈಶಿಷ್ಟ್ಯತೆಯನ್ನು ಹೊಂದಂತಹ ಸ್ಥಳ ಈ ಗವಿಗಂಗಾಧರೇಶ್ವರ ಅಂತೇಳಿ. ಆದ್ದರಿಂದ ಈ ಒಂದು ದೇವಸ್ಥಾನ ಗೌತಮ ಭಾರದ್ವಾಜಗಳಿಂದ ಪೂಜಿಸಲ್ಪಟ್ಟಿದ್ದು, ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದು, ಈ ಹೊರಗಡೆ ಇರುವಂತಹ ಸೂರ್ಯಪಾನ, ಚಂದ್ರಪಾನ, ತ್ರಿಶೂಲ, ಡಮರುಗ ಇದೆಲ್ಲ ಒಂದೇ ಶೈಲಿಯಲ್ಲಿ ಮಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು ಅಂತೇಳಿ ಇತಿಹಾಸ ಪುರಾಣ ಎರಡನ್ನೂ ಹೊಂದಿರುವಂಥ ದೇವಸ್ಥಾನ ನಮ್ಮ ಗವಿಗಂಗಾಧರೇಶ್ವರನ ದೇವಸ್ಥಾನ. ಮಕರ ಸಂಕ್ರಾಂತಿಗೂ ಗವಿಗಂಗಾಧರೇಶ್ವರನಿಗೂ ಸಂಬಂಧ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸೂರ್ಯ ಮಜ್ಜನ ಯಾವಾಗಿಂದ ಇಷ್ಟೊಂದು ಪ್ರಖ್ಯಾತಿಯನ್ನ ಪಡಿತದೆ? ಬಹಳಷ್ಟು ಜನರಿಗೆ ಹಿಂದಿನ ಕಾಲದಲ್ಲಿ ಅಷ್ಟು ಗೊತ್ತಿರಲಿಲ್ಲ, ಮಾಧ್ಯಮಗಳಿರ್ಲಿಲ್ವಲ್ಲ, ಹಾಗಾಗಿ ಬೆಂಗಳೂರಿನ ಭಾಗಕ್ಕೆ ಮಾತ್ರ ಇದು ಗೊತ್ತಿದ್ದಂತಹ ವಿಷಯ. ಮಕರ ಸಂಕ್ರಾಂತಿ ದಿನ ಗವಿಗಂಗಾಧರೇಶ್ವರನಿಗೆ ಸೂರ್ಯ ಮಜ್ಜನ ಆಗತ್ತೆ ಅನ್ನೋದು ಯಾವಾಗ ಹೆಚ್ಚು ಪ್ರಚಲಿತಕ್ಕೆ ಬಂತು? ಈಗ ನಮ್ಮ ಜಾತಕ ರೀತಿಯಾಗಿ ತಗೊಂಡಾಗ ನಮಗೆ ಉತ್ತರಾಯಣ 6 ತಿಂಗಳ ಕಾಲ, ದಕ್ಷಿಣಾಯನ 6 ತಿಂಗಳ ಕಾಲ ಅಂತ ನಮ್ಮ ಜಾತಕದಲ್ಲಿ ಬಂದಿದೆ. ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿ ಅಂತ ನಾವೊಂದು ಸಂಕಲ್ಪವನ್ನು ಮಾಡಿದ್ದೀವಿ. ಒಂದು 50-60 ವರ್ಷಗಳಿಂದ ನಾನೊಂದು 60 ವರ್ಷ ಈ ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದೀನಿ. ನಮ್ಮ ಮುತ್ತಾತ ಅವ್ರ ತಂದೆಯವ್ರ ಕಾಲದಿಂದ ಮಾಡ್ಕೊಂಡ್ಬಂದಿದ್ದೀನಿ. ಅವತ್ತೆಲ್ಲ ನಮ್ಮ ಗ್ರಾಮಸ್ಥರು ಅವರು ಇರೋದು 20 ಜನ ನಿಂತ್ಕೊಳ್ಳೋರು. ಸಾಯಂಕಾಲ 5:15 ಸೂರ್ಯ ಅಸ್ತಮಾನ ಆಗೋಕ್ಕೆ ಮುಂಚೆ ಒಂದು 10 ನಿಮಿಷಗಳ ಕಾಲ ಸೂರ್ಯ ಪೂಜೆ ನಡೀತಿತ್ತು. ಆ ಒಂದು ವೈಜ್ಞಾನಿಕವನ್ನು ಅಳವಡಿಕೆ ಮಾಡಿಕೊಂಡು ದಕ್ಷಿಣದಲ್ಲಿ ಸೂರ್ಯ ಹೋಗುವಾಗ ಆ 3 ಮಾರ್ಗಗಳಲ್ಲಿ ಬಂದು ನನ್ನ ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಇದೆ ಅಂತ ನಾವೀಗೊಂದು ಶಾಸ್ತ್ರವನ್ನು ಹೇಳ್ತೀವಿ. ಪ್ರದೋಷ ಕಾಲದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ 2 ಮುಚ್ಚಿ ನಾವೇನು ನಂದಿ ಮೇಲೆ ಈ ರೀತಿ ಕೈ ಇಟ್ಟು ದೇವರ ದರ್ಶನ ಮಾಡ್ತೀವಿ. ವಿಶ್ವನಾಥನನ್ನು ಕೈಲಾಸ ಪರ್ವತದಲ್ಲಿ ಪಾರ್ವತಿ ಸಮೇತರಾಗಿರುವಂಥ ಸ್ವಾಮಿಯನ್ನು ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಅಂತ ಒಂದು ವಾಕ್ಯ ಇದೆ. ಇಂತಹ ಪುನರ್ಜನ್ಮ ಪಡೆಯದೇರಿರೋಕ್ಕೆ ಒಳ್ಳೆಯ ಒಂದು ಸಂಕ್ರಾಂತಿಯ ವೈಶಿಷ್ಟ್ಯತೆಯನ್ನು ಹೊಂದಲಿಕ್ಕೆ ಸೂರ್ಯ ಪೂಜೆಯಿಂದ ಉತ್ತರಾಯಣ ಆರಂಭ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾದ ಜಾಗ ಅಂತ ಕೂಡ ತಿಳಿಸ್ತಾರೆ. ಶಿವನ ಮೂಲ ಸ್ಥಾನ ಕಾಶಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗವಿಗಂಗಾಧರೇಶ್ವರ ದೇಗುಲದ ಒಳಗಿನಿಂದಲೇ ಕಾಶಿ ಮಾರ್ಗ ಅಂತ ಇದೆ. ಇಲ್ಲಿಂದ ಕಾಶಿಗೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಗುರುಗಳೇ. ಈ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಏನಿದ್ರ ಹಿನ್ನೆಲೆ? ಇದು ಏನು ಹೇಳ್ತಾರೆ ಅಂದರೆ, ನಾವು ಸಾಮಾನ್ಯವಾಗಿ ಋಷಿಗಳು ತಪಸ್ ಮಾಡ್ತಾ ಇದ್ದರೆ ಆತ್ಮ ಪರಮಾತ್ಮನನ್ನು ಪೂಜೆ ಮಾಡ್ಕೊಂಡು ಬರಬೇಕು. ಅವರು ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ 3 ಅಂಕಣಗಳನ್ನಿಟ್ಟು ಆ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ತೀವಿ. ಅದೇ ರೀತಿಯಾಗಿ ಋಷಿಗಳು ತಾವು ಪದ್ಮಾಸನದಲ್ಲಿ ಕುಳಿತು ತಮ್ಮ ಆತ್ಮವನ್ನು ಪೂಜೆಗೆ ಕಳಿಸ್ತಾ ಇದ್ರು. ಈಗ ನಾವು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ದೇವ್ರು ನೋಡ್ತೀವಿ. ಆತ್ಮ ಪರಮಾತ್ಮನನ್ನ ಪೂಜೆ ಮಾಡಿ ಅವನ ಅನುಗ್ರಹ ಪಡೆದು ಮತ್ತೆ ಆ ಆತ್ಮ
ಇಲ್ಲಿ ಬಂದು ಸೇರುತ್ತೆ. ಆತ್ಮ ಪರಮಾತ್ಮ. ಅದಕ್ಕೆ ದೇವಸ್ಥಾನಗಳಿಗೆ ಬಂದರೆ 2 ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡೋ ಉದ್ದೇಶ ಕೈ ಹೀಗಿಟ್ಕೊಳ್ಳೋದಲ್ಲ. ಈ ಹೃದಯ ಭಾಗದಲ್ಲಿ 2 ಕೈಗಳನ್ನು ಜೋಡಿಸಿದ್ರೆ ಇದು ಆತ್ಮ, ಅದು ಪರಮಾತ್ಮ. ಈ ಆತ್ಮ ಪರಮಾತ್ಮನಲ್ಲಿ ಸೇರಬೇಕಾದ್ರೆ ಇವೆರಡು ಹೀಗೆ ಸೇರಬೇಕು ಅಂತ. ಆ ರೀತಿ ಉದ್ದೇಶದಿಂದ ನಮ್ಮ ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಉತ್ತರಾಯಣ ಅನ್ನೋದು ಶುಭವಾದ ಕಾಲ. ಹಿಂದಿನ ಕಾಲದಲ್ಲಿ ಮದುವೆ ಮುಂಜಿಯವೆಲ್ಲ ಉತ್ತರಾಯಣದಲ್ಲೇ ಮಾಡ್ತಾ ಇದ್ರು, ದಕ್ಷಿಣ ರಾಜ್ಯದಲ್ಲಿ ಮಾಡ್ತಿರಲಿಲ್ಲ. ಆ ರೀತಿಯಾಗಿ ಉತ್ತರಾಯಣ ಶುಭ ಕಾರ್ಯಗಳನ್ನು ಸೂಚಿಸೋದಕ್ಕೆ ಆ ಪರಮಾತ್ಮನಾದ ಸೂರ್ಯ ಭಗವಂತನೇ ಈಶ್ವರನನ್ನು ಪೂಜೆ ಮಾಡಿ ಆ ಆತ್ಮ ಪರಮಾತ್ಮಗಳ ಸಂಯೋಜನೆಯನ್ನು ಮಾಡುವಂಥ ವೈಶಿಷ್ಟ್ಯವಾದ ಸ್ಥಳ ಗವಿ ಗಂಗಾಧರೇಶ್ವರನ ದೇವಸ್ಥಾನ. ಈಗ ಉತ್ತರದಲ್ಲಿ ಅದನ್ನ ಕಾಶಿ ಅಂತೀವಿ, ದಕ್ಷಿಣದಲ್ಲಿ ಇದನ್ನ ಕಾಶಿ ಅಂತೀವಿ. ಹಾಗೆ ಉತ್ತರ ದಕ್ಷಿಣಗಳ ವೈಶಿಷ್ಟ್ಯತೆ ಏನೇನು ತೋರಿಸ್ತಿದೆ ಅಂದರೆ, ಉತ್ತರಾಭಿಮುಖದಲ್ಲಿ ದಕ್ಷಿಣವನ್ನು ನೋಡ್ತಿರುವಂಥ ಈಶ್ವರನ ಮೇಲೆ ಸೂರ್ಯ ಭಗವಂತ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಪೂಜೆ ಮಾಡೋದೇ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ದಕ್ಷಿಣಾಭಿಮುಖವಾಗಿ ಎಲ್ಲೂ ನಿಮಗೆ ದೇವಸ್ಥಾನಗಳು ಕಾಣಿಸಿಲ್ಲ. ಹಾಗಿದ್ರು ವಾಮೇ ಶೈಲಸುತ ಪುರಸ್ತು ಋಷಭ, ಎಡಭಾಗದಲ್ಲಿ ಅಮ್ಮನವರು ಇರಬೇಕು ಅಂತ ಸಾನ್ನಿಧ್ಯ. ಶಕ್ತಿಗೆ ಪ್ರಧಾನವಾದ ಈ ಸ್ಥಳದಲ್ಲಿ ಅಮ್ಮನವರು ಬಲಭಾಗದಲ್ಲಿದ್ದಾರೆ. ಸವ್ಯೇ ಶೈಲಸುತ ಪುರಸ್ತು ಋಷಭ, ನಾವು ಮಂತ್ರವನ್ನೇ ಇಲ್ಲಿ ತಿದ್ದಿವಿ ಹೇಳ್ಬೇಕಾಗುತ್ತೆ. ಅಂಥ ವೈಶಿಷ್ಟ್ಯತೆ ಈ ಸಂಕ್ರಾಂತಿಯ ಶುಭ ವಿಶೇಷ. ಓಕೆ ಗುರುಗಳೇ, ಮಕರ ಸಂಕ್ರಾಂತಿ ಅಂದರೆ ಎಲ್ಲ ಸುಗ್ಗಿ ಹಬ್ಬ ಅಂತಾರೆ. ರೈತರು ಬಹಳ ವಿಜೃಂಭಣೆಯಿಂದ ಅವರ ಒಂದು ದವಸ ಧಾನ್ಯಗಳನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡುವಂತಹ ಹಬ್ಬ ಅಂತ ಹೇಳ್ತೀವಿ. ನಾವು ಈಗಿನ ಕಾಲಘಟ್ಟಕ್ಕೆ ಮಕರ ಸಂಕ್ರಾಂತಿಯನ್ನು ಹೇಗೆ ಆಚರಣೆ ಮಾಡಬೇಕು? ಈಗ ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ಪೂಜೆ ಮಾಡುವಾಗ ಮನೇಲಿ ಎಷ್ಟೇ ವೈಶಿಷ್ಟ್ಯವಾಗಿ ಪೂಜೆ ಕೂತಿದ್ರೆ, ಈಗಿನ ವೈಜ್ಞಾನಿಕ ಲೋಕದಂಗೆ ಫೋನ್ ಬಂತು, ಟೆಲಿಫೋನ್ ಬಂತು, ಯಾರೋ ಬೆಲ್ ಮಾಡಿದ್ರು, ಯಾರೋ ಬಂದು ಕರೆದ್ರು, ಹಿಂಗೆ ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಆ ಚಂಚಲತೆಯನ್ನು ದೂರ ಮಾಡಲಿಕ್ಕೆ ದೇವಸ್ಥಾನಗಳೇ ದಾರಿ ಇರ್ತೇವೆ. ಈಗ ನಾವು ದೇವಸ್ಥಾನದಲ್ಲಿ ನಾವು ನಮಸ್ಕಾರ ಮಾಡುವಾಗ ನಾವು ಸಾಲ ಕೊಡಬೇಕೋ ಇಲ್ಲ ನಮಗೆ ಸಾಲ ಕೊಡೋನು ಯಾರೋ ಪಕ್ಕದಲ್ಲಿ ನಿಂತಿದ್ರು ನಮ್ಮ ಗಮನ ದೇವ್ರ ಮೇಲೆ ಇರುತ್ತೆ ಹೊರತು ಪಕ್ಕದಲ್ಲಿರೋರ ಮೇಲೆ ಗಮನ ಹೋಗೋದಿಲ್ಲ. ಅದೇ ಮನೆ ಒಳಗಿದ್ದಾಗ ಮಕ್ಕಳು ಗ್ಲಾಸ್ ಗಲಾಟೆ ಮಾಡೋದು, ಅಡುಗೆ ಮನೆಯಲ್ಲಿ ಒಂದು ಗ್ಲಾಸ್ ಬಿದ್ದಾಗಲೂ ನಮ್ಮದು ಇಮಿಡಿಯೇಟಾಗಿ ಚಂಚಲ ಆಗಿಬಿಡುತ್ತೆ. ಆ ದೇವ್ರ ಮೇಲೆ ಏಕಾಗ್ರತೆ ಬರೋಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ, ದ್ರೋಣ ಮಹರ್ಷಿಗಳು ಎಲ್ಲರನ್ನು ಕರೆದು ಒಂದು ಮರ ತೋರಿಸಿ, ಮರದ ಮೇಲಿರೋ ಒಂದು ಗಿಣಿಯನ್ನು ತೋರಿಸಿ, ಆ ಗಿಣಿಯ ಕಣ್ಣಿಗೆ ಗುರಿ ಇಡು ಅಂತ ಎಲ್ಲರಿಗೂ ಕೇಳಿದ್ರು. ನಿಂಗೇನಪ್ಪ ಕಾಣಿಸ್ತಿದೆ? ರಂಬೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ನಿನಗೇನು ಕಾಣಿಸ್ತಿದೆ? ಎಲೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ಅರ್ಜುನನ ಕರೆದು ಏನು ಕಾಣಿಸ್ತಿದೆ? ಗಿಣಿಯ ಕಣ್ಣು ಮಾತ್ರ ಕಾಣಿಸ್ತಿದೆ, ಅದು ಏಕಾಗ್ರತೆ ಅಂತ. ಹಾಗಾಗಿ ಒಂದು ಬಾಣ ಬಿಟ್ಟರೆ ಗಿಣಿ ಕಣ್ಣಿಗೆ ಹೋಗುತ್ತೆ. ಬೇರೆಯವರು ಮರ ರಂಬೆ ಇವೆಲ್ಲ ತೋರಿಸಿದ್ರಿಂದ ಆ ಬಾಣದ ಗುರಿ ಬೇರೆ ಬೇರೆ ಕಡೆ ಹೊರಟಾಗುತ್ತೆ. ಅದೇ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನಮ್ಮ ಏಕಾಗ್ರತೆ ಚಂಚಲವಾಗುತ್ತೆ. ದೇವಸ್ಥಾನದಲ್ಲಿ ನಮ್ಗೆ ಏಕಾಗ್ರತೆ ಬರೋ ಕಾರಣ ಏನಂದ್ರೆ ಆ ಮಂತ್ರಘೋಷ, ವೇದಘೋಷ, ಭಕ್ತರು ನಮಸ್ಕಾರ ಮಾಡ್ತಾರಂತ ವಿಧಾನ. ಒಬ್ಬರು ಪ್ರದಕ್ಷಿಣೆ ಮಾಡಿ ಕೆಳಗೆ ನಮಸ್ಕಾರ ಮಾಡ್ತಾರೆ, ಒಬ್ಬರು ನಿಂತ್ಕೊಂಡೇ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇದು ಎರಡರ ಮಧ್ಯೆ ಓಂಕಾರ ತತ್ವವಾದ ಗಂಟೆ ಶಬ್ದ ಕೇಳ್ತಾ ಇರುತ್ತೆ. ಈ ಇಷ್ಟು ಕರ್ಮಗಳ ಮಧ್ಯದಲ್ಲಿ ನಾವು ನಿಂತಾಗ ನಮಗೆ ಗೊತ್ತಿಲ್ದಿರ ಆ ಏಕಾಗ್ರತೆ ಬರುತ್ತೆ. ಅದಕ್ಕೆ ಮಂದಿರಗಳನ್ನು ನಾವು ಪೂಜೆ ಮಾಡುವಾಗ ನೋಡುವಾಗ ಇಂಥ ವಿಶೇಷ. ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಪಕ್ಕದಲ್ಲಿರುವಂಥ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡಿ ಆ ಏಕಾಗ್ರತೆಯಿಂದ 1 ನಿಮಿಷ ಸ್ವಾಮಿಯನ್ನು ದರ್ಶನ ಮಾಡಿದ್ರು ಪೂರ್ಣವಾದ ಪುಣ್ಯ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಮಕರ ಸಂಕ್ರಾಂತಿ ಅಂದರೆ ನಾವು ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ಹಂಚೋದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಾವು ಸ್ವಾಮಿ ದರ್ಶನವನ್ನ ಮಾಡೋದ್ರಿಂದ ಕೂಡ ಬಹಳ ಒಳ್ಳೇದಾಗತ್ತೆ ಅಂತ. ಇದರಲ್ಲಿ ಬೇವು ಬೆಲ್ಲದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನು ಹೇಳಿದ್ದಾರೆ, ಸ್ವಾಮಿಗೆ ಬೇವು ಬೆಲ್ಲ ಅಂದ್ರು. ಮೊದಲು ಕಹಿ, ನಂತರ ಸಿಹಿ. ಯುಗಾದಿಗೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ. ನಮ್ಮ ಜೀವನದಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಮಗ, ನಮ್ಮ ಮೊಮ್ಮಗ, ನಮ್ಮ ಮರಿಮಗ, 2 ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ಎಳ್ಳು ಅನ್ನೋದು ನಮ್ಮ ಋಣವನ್ನ ತೀರಿಸುವಂತ ಪದಾರ್ಥ. ಬೆಲ್ಲ ಅನ್ನೋದು ಈ ಋಣಾನುಬಂಧದಲ್ಲಿ ಯಾವಾಗ್ಲೂ ಬಿಟ್ಟು ಹೋಗ್ದಿರಂಗೆ, ನಮ್ಮ ತಾತ ನೀರು ಕುಡಿತಾ ಇದ್ದಾರೆ, ನನ್ನ ತಂದೆ ಕೆಲಸ ಮಾಡ್ತಿದ್ದಾರೆ, ನಾನಿಲ್ಲಿ ಓದ್ತಾ ಇದ್ದೀನಿ, ಒಂದೇ ಮನೆಯಲ್ಲಿ ನಡೆಯುವಂಥ ವಿಷಯ ಇದು ಬೆಲ್ಲ. ಆ ಎಳ್ಳು ಅನ್ನೋದು ನಮ್ಮ ಋಣ ಎಲ್ಲ ಒಂದೇ ಕಡೆ ಇದೆ. ತಾತ ಅಮೇರಿಕಾ ಒಳಗೆ, ತಂದೆ ಡೆಲ್ಲಿ ಒಳಗೆ, ಮಗ ಬೆಂಗಳೂರಿನಲ್ಲಿ ಅಂದರೆ ಒಂದೊಂದು ಕಡೆ ಇದ್ದರೆ ಮನಸ್ಸು ಮಾತ್ರ ಸ್ಪಂದಿಸುತ್ತೆ ಹೊರತು ಮುಖಾಮುಖಗಳು ಸ್ಪಂದಿಸಲ್ಲ. ಅಂತಹ ಸ್ಪಂದಿಸದೆ ಒಂದೇ ಕಡೆ ಇರುವಂಥದ್ದೇ ಈ ಬೆಲ್ಲದ ಸುಗುಣ. ಎಳ್ಳಿನ ಒಂದೇ ಋಣವನ್ನು ಒಂದೇ ಕಡೆ ಹಂಚಿಕೊಳ್ಳುತ್ತೆ ಅನ್ನೋದಕ್ಕೆ ಋಣ. ಆದ್ದರಿಂದ ನಮ್ಮ ಈ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿ ನಾವೆಲ್ಲ ಒಟ್ಟಿಗಿರಬೇಕು, ಒಂದಾಗಿರಬೇಕು ಅನ್ನೋ ವೈಶಿಷ್ಟ್ಯತೆಯನ್ನು ತೋರಿಸೋದೆ ಸಂಕ್ರಾಂತಿ ವಿಶೇಷ. ಮಕರ ಸಂಕ್ರಾಂತಿ ಅಂದರೆ ನಮಗೆ ಗವಿಗಂಗಾಧರೇಶ್ವರನೇ ನೆನಪಾಗೋದು. ಮಕರ ಸಂಕ್ರಾಂತಿ ದಿನ ಯಾವೆಲ್ಲ ವಿಶೇಷ ಪೂಜೆಗಳು ನಡೆಯುತ್ತೆ? ಈಗ ನಾವು ಧನುರ್ಮಾಸ 30 ದಿನಗಳ ಕಾಲ
ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಮಾಡಿ ಪೊಂಗಲನ್ನವನ್ನು ನೈವೇದ್ಯ ಮಾಡಿ ಅದನ್ನೆಲ್ಲ ಪ್ರಸಾದ ಅಂತ ನಾವು ನಡೆಸ್ತಾ ಬಂದಿದ್ದೀವಿ. ನಾಳೆ ಸಂಕ್ರಾಂತಿ ಅದನ್ನೇ ನಮ್ಮ ಧನುರ್ಮಾಸದ ವೈಶಿಷ್ಟ್ಯತೆಯ ಪೂಜೆ ಕಡೆಯಾಗುತ್ತೆ. ಅದೇ ರೀತಿಯಾಗಿ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚೆ ನಾವು ಸ್ವಾಮಿಗೆ ವಿಶೇಷವಾದ ಹಾಲು ಮೊಸರು ಪಂಚಾಮೃತಾದಿಗಳಿಂದ ಅಭಿಷೇಕವನ್ನು ಮಾಡಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಇಷ್ಟು ದಿನ ಏನು ಈ ಧನುರ್ಮಾಸದ ವ್ರತವನ್ನು ನೀವೆಲ್ಲ ಆಚರಿಸ್ತಾ ಇದ್ದೀರಾ, ಆ ಮಂಗಳವನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ತೃಪ್ತಿ ಮಾಡಿಕೊಡಿ ಅಂತೇಳಿ ಈ ಧನುರ್ಮಾಸದ ಪೂಜೆ ಬೆಳಗ್ಗೆ ನಮಗೆ 6 ಗಂಟೆವರೆಗೂ ವಿಶೇಷವಾಗಿ ಅಭಿಷೇಕಗಳ ನಂತರ ಮಹಾಮಂಗಳಾರತಿ ಮಾಡಿ ಒಂದು 12 ಗಂಟೆವರೆಗೂ ಎಲ್ಲ ಭಕ್ತರಿಗೆ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. 12 ಗಂಟೆ ಆದಮೇಲೆ ಸೂರ್ಯನ ಅವಗಾಹನೆಗೋಸ್ಕರ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೂರ್ಯ ಪೂಜೆಯ ನಂತರ ಆ ಸ್ವಾಮಿ ಆ ಸೂರ್ಯ ನಾವೇ 12 ಗಂಟೆ ಬಿಸಿಲು ಬಂತು ಅಂದರೆ ಒದ್ದಾಡ್ತೀವಿ. ಅಂಥ ಸೂರ್ಯ ಈಶ್ವರನ್ನೇ ಪೂಜೆ ಮಾಡೋಕ್ಕೆ ಬಂದಾಗ ಆ 2 ದಗೆ ಎಷ್ಟಿರುತ್ತೆ, ಆ ದಗೆಯನ್ನು ಹೋಗ್ಲಾಡ್ಲಿಕ್ಕೋಸ್ಕರ ಹಾಲಿನ ಅಭಿಷೇಕವನ್ನು ಸ್ವಾಮಿಗೆ ಮಾಡಿ ಸ್ವಾಮಿಯನ್ನು ಕೂಡ ತನುವಾಗಿಸ್ತೀವಿ. ಆ ತನುವಾದ ತೀರ್ಥವನ್ನು ಎಲ್ಲರಿಗೂ ಕೊಟ್ಟಾಗ ಮೋಕ್ಷಪ್ರದ ಅಂತ ಹೇಳ್ತೀವಿ ನಾವು. ಆ ರೀತಿಯಾಗಿ ಆ ಮೋಕ್ಷಪ್ರದವಾದ ತೀರ್ಥವನ್ನು ಎಲ್ಲ ಭಕ್ತಾದಿಗಳಿಗೆ ಕೊಟ್ಟು ಎಲ್ಲರೂ ಸರ್ತಿ ಸಾಲಲ್ಲಿ ಬಂದು ಸೂರ್ಯ ಪೂಜೆ ಮಾಡಿದಂತಹ ಈಶ್ವರನನ್ನು ವಿಶೇಷವಾಗಿ ದರ್ಶನ ಮಾಡಿ ಎಲ್ಲರೂ ಆ ಪುಣ್ಯವನ್ನು ಪಡೀಲಿ ಅನ್ನೋ ವಿಶೇಷ ಇಟ್ಕೊಂಡು ಸಂಕ್ರಾಂತಿ ಬಳಿಕ ಬರುವಂತಹ ರಥಸಪ್ತಮಿಗೂ ನಮ್ಮ ಗವಿಗಂಗಾಧರ ದೇಗುಲದಲ್ಲಿ ನಡೆಯುವಂತಹ ಸೂರ್ಯ ರಶ್ಮಿ ಮಜ್ಜನಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳೇ? ಈಗ ನಾವು ಏನು ಈ ಸೂರ್ಯ ಪೂಜೆಯ ಶಿವನನ್ನು ಸಂಕ್ರಮಣದ ದಿನ ಸೂರ್ಯ ಪೂಜೆ ಆಗುತ್ತೋ ಅದೇ ರೀತಿ ರಥಸಪ್ತಮಿ ಅನ್ನೋದು ಕೂಡ ಸೂರ್ಯನಿಗೆ ಸಂಬಂಧಪಟ್ಟ ವಿಷಯ. ನಾವಿಲ್ಲಿ ನವಾಹ ದಿನ ಪದ್ಮೋತ್ಸವ 9 ದಿನಗಳ ಕಾಲ ಏನು ಪದ್ಮೋತ್ಸವ ಮಾಡ್ತಾ ಇದ್ದೀವಿ, ಆ ರಥಸಪ್ತಮಿಯ ದಿನದಂದೇ ಸ್ವಾಮಿ ಇಡೀ ಗ್ರಾಮಕ್ಕೆಲ್ಲ ಹೋಗಿ ನನ್ನ ವಿವಾಹ ನಡೆಯುತ್ತೆ, ನನ್ನ ಮಂಗಳ ಕಾರ್ಯ ನಡೆಯುತ್ತೆ, ನನ್ನ ವಸಂತೋತ್ಸವ ನಡೆಯುತ್ತೆ, ನನ್ನ ಬ್ರಹ್ಮೋತ್ಸವ ನಡೆಯುತ್ತೆ, ಬನ್ನಿ ಎಲ್ಲಾರನ್ನೂ ಅಂತ ಇನ್ವೈಟ್ ಮಾಡೋಕ್ಕೆ ಆ ರಥಸಪ್ತಮಿಯ ದಿನಾನೇ ಸ್ವಾಮಿ ಹೊರಡ್ತಾರೆ. ಅಂದರೆ ಸಪ್ತಮಿ ರಥ ಅಂದರೆ ನಾವು ರಥದಲ್ಲಿ ಸ್ವಾಮಿನ ಕೂತ್ಕೊಳ್ಳೋಕ್ಕೆ ಸಪ್ತಮಿಯಿಂದ ಆರಂಭ ಮಾಡ್ತೀವಿ. ಯಾವ ರೀತಿ ಸ್ವಾಮಿ ನಮ್ಮ ಈಶ್ವರನನ್ನ ಪೂಜೆ ಮಾಡಿದ ನಾವು ಸೂರ್ಯ ಭಗವಂತಹ ಅವನ ವೈಶಿಷ್ಟ್ಯವಾದ ರಥಸಪ್ತಮಿಯಂದೇ ನಾವು ಪಬ್ಲಿಕ್ನಲ್ಲಿ ಎಲ್ಲರನ್ನೂ ಸ್ವಾಮಿಯ ವಿವಾಹಕ್ಕೆ ರಥೋತ್ಸವಕ್ಕೆ ಇನ್ವೈಟ್ ಮಾಡೋದು ವೈಶಿಷ್ಟ್ಯತೆ ಇಟ್ಕೊಂಡಿದ್ವಿ. ಆ ರಥಸಪ್ತಮಿಯಂದೇ ನಮ್ಮ ದೇವಸ್ಥಾನದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವದ ಕಾರ್ಯಕ್ರಮ ಆರಂಭ. ಎಷ್ಟು ದಿನಗಳ ಕಾಲ ಬ್ರಹ್ಮೋತ್ಸವ ನಡೆಯುತ್ತೆ? ಏನಿದ್ರ ವಿಶೇಷತೆ? 18 ದಿನಗಳ ಕಾಲ ಬ್ರಹ್ಮೋತ್ಸವ ನಡೆಯುತ್ತೆ. ಗವಿಗಂಗಾಧರೇಶ್ವರನ ಬ್ರಹ್ಮೋತ್ಸವ ಧ್ವಜಾರೋಹಣಾದಿ ಅವರೋಹಣ ಪರ್ಯಂತ ಧ್ವಜಾನ ಹಚ್ಚಿ ಎಲ್ಲಾ ದೇವತೆಗಳನ್ನ ಧ್ವಜಾರೋಹಣದಲ್ಲಿ ಅವರವರಿಗೆ ಸ್ಥಾನಮಾನಗಳನ್ನ ಕೊಟ್ಟು ಕಾಪಾಡ್ತೀವಿ. ವಸಂತೋತ್ಸವದ ದಿನ ಧ್ವಜ ಅವರೋಹಣ ಮಾಡ್ತೀವಿ. ಆದ್ರೆ ಸ್ವಾಮಿ ಅಮ್ನೋರು ಸಹಿತವಾಗಿ ಪ್ರತಿದಿನ ಒಂದೊಂದು ವಾಹನಗಳಲ್ಲಿ ಹಂಸವಾಹನ, ಭೂತವಾಹನ, ಅಶ್ವವಾಹನ, ಗಜವಾಹನ ಈ ರೀತಿ ಒಂದೊಂದು ದಿನ ಒಂದೊಂದು ವಾಹನದಲ್ಲಿ ಪಾರ್ವತಿ ಸಮೇತರಾಗಿ ಹೋಗಿ ಗ್ರಾಮವೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಸಾನ್ನಿಧ್ಯ ಸೇರ್ತಾರೆ. 9ನೇ ದಿನ ಬ್ರಹ್ಮರಥದಲ್ಲಿ ಸ್ವಾಮಿ ಕೂತ್ಕೊಳ್ತಾರೆ. ಬ್ರಹ್ಮನ ಸಾರಥ್ಯದಲ್ಲಿ ನಡೆಯುವಂಥ ಒಂದು ವೈಶಿಷ್ಟ್ಯತೆ ಬ್ರಹ್ಮರಥೋತ್ಸವದ ಒಂದು ವಿಶೇಷ. ಈ ಸಂಕ್ರಾಂತಿಯಿಂದ ಹಿಡಿದು ಶಿವರಾತ್ರಿವರೆಗೂ ಕೂಡ ಶಿವನ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ, ಯಾಕಂದ್ರೆ ಉತ್ತರಾಯಣ ಶುರು ಆಗಿರುತ್ತೆ, ಎಲ್ಲ ಒಂದು ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಸಂಕ್ರಾಂತಿಗೂ ಶಿವರಾತ್ರಿಗೂ ಏನಾದರೂ ಮಧ್ಯ ಸಂಬಂಧ ಇರತ್ತಾ? ವಿಶೇಷ ಪೂಜೆಗಳೇನಾದ್ರು ಇರತ್ತಾ? ನಮ್ಮಲ್ಲಿ ಏನು ವೈಶಿಷ್ಟ್ಯತೆ ಅಂದರೆ ಸಂಕ್ರಾಂತಿಯ ದಿನ ಸೂರ್ಯ ಪೂಜೆ, ರಥಸಪ್ತಮಿಯ ದಿನ ದೇವಸ್ಥಾನದಲ್ಲಿ ಉತ್ಸವ ಆರಂಭ, ಮಾಘ ಶುದ್ಧ ಪೌರ್ಣಮಿಯಂದು ಬ್ರಹ್ಮರಥೋತ್ಸವ, ಮಾಘ ಕೃಷ್ಣ ಅಮಾವಾಸ್ಯೆಗೆ ಮುಂಚಿನ ದಿನವಾದ ತ್ರಯೋದಶಿಯ ದಿನ ಶಿವರಾತ್ರಿ. ಈ 3 ಈ ಮಾಘ ಮಾಸದಲ್ಲೇ ಬರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಹಿರಿಯರು ಪುರಾತನರು ನಮ್ಮ ಹಿರಿಯ ವಂಶಜರೆಲ್ಲ ಆ ಮಾಘ ಶುದ್ಧ ಪೌರ್ಣಮಿಯ ದಿನನೇ ಬ್ರಹ್ಮೋತ್ಸವ ಮಾಡಬೇಕು. ಸಂಕ್ರಾಂತಿಯ ಪೂರ್ಣವಾಗಿದ್ದಂತಹ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡಿದಾಗ ಉತ್ತರಾಯಣ ಮಾಸೆ ಮಾಘ ಮಾಸೆ ಶುಕ್ಲ ಪಕ್ಷೆ ಪೌರ್ಣಮಾಸ್ಯಾಂ ಪುಣ್ಯಕಾಲ, ಆ ಪೂರ್ಣ ಚಂದ್ರನ ದಿನದಲ್ಲಿ ಅಂದರೆ ಸೂರ್ಯನಿಗೂ ಚಂದ್ರನಿಗೂ ಒಂದು ಸವಿಸ್ತವಾದ ಬಂಧನನ ಮಾಡಿ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಪೌರ್ಣಮಿಯ ದಿನ ಬ್ರಹ್ಮೋತ್ಸವ ಆದರೆ ತದನಂತರ ಬರುವಂಥ ಅಮಾವಾಸ್ಯೆಗೆ ಹಿಂದಿನ ದಿನ ಅಂದರೆ ಮಾಘ ಮಾಸದಲ್ಲೇ ಅಮಾವಾಸ್ಯೆಯ ಹಿಂದಿನ ದಿನ ಶಿವರಾತ್ರಿನ ಆಚರಣೆ ಮಾಡಿದ್ರೆ ಈ 4 ಸಮಭಾಗಿನಃ 4 ಸಮಭಾಗ ಭಾಗವಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇವಸ್ಥಾನದಲ್ಲಿ ಮಾಘ ಮಾಸದಲ್ಲಿ ಇಂಥ ವೈಶಿಷ್ಟ್ಯತೆಯನ್ನು ಏರ್ಪಾಡು ಮಾಡಿದ್ದಾರೆ. ಬೆಂಗಳೂರಲ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನಗಳು ಬಹಳ ಪುರಾತನ ಹಿನ್ನೆಲೆಯನ್ನು ಹೊಂದಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ, ಹಾಗೆ ಹಲಸೂರು ಸೋಮೇಶ್ವರ ದೇವಸ್ಥಾನ. ಈ 3 ದೇವಸ್ಥಾನಗಳಿಗೂ ಏನು ಸಂಬಂಧ ಗುರುಗಳೇ? ಪುರಾತನದಲ್ಲಿ ಮಹಾರಾಜರುಗಳು, ಈಗ ತಮಿಳುನಾಡಿನ ನೋಡಿ ರಾಜ, ಪಲ್ಲವ, ಚೋಳ, ಪಾಂಡ್ಯ ಇವರೆಲ್ಲ ದೊಡ್ಡ ದೊಡ್ಡ ಆಲಯಗಳನ್ನು ಕಟ್ಟಿಸಿದ್ರು. ಅಂದರೆ ಆಗಿನ ಕಾಲದ ರಾಜರು ಯುದ್ಧವನ್ನು ಮಾಡಿದಾಗ ಶತ್ರು ಸಂಹಾರದ ದೋಷ ನಿವಾರಣೆ ಆಗಲಿ ಅಂತೇಳಿ
ವಿಶೇಷವಾದ ಎಕರೆಗಳ ಗಟ್ಟಲೆ ದೇವಸ್ಥಾನವನ್ನು ಕಟ್ಟಿ ರಾಜಗೋಪುರವನ್ನು, ಅದಕ್ಕೆ ರಾಜಗೋಪುರ ಅಂತ ಹೇಳ್ತಾರೆ, ಹ್ಮ್ ಆ ಗೋಪುರವನ್ನು ಕಟ್ಟಿ ಅದರ ಮೇಲೆ ಜಲವನ್ನು ಅಭಿಷೇಕ ಮಾಡಿ ಕುಂಭಾಭಿಷೇಕ ಮಾಡಿದರೆ ಆ ರಾಜನ ಮೇಲೆ ಗೋಪುರದಿಂದ ಕೆಳಗೆ ಬಂದು ಬಿದ್ದಂತಹ ಜಲ ಬಿದ್ದರೆ ಆ ಎಷ್ಟು ಸಂಹಾರ ಮಾಡಿರ್ತಾನೋ ಆ ದೋಷ ಎಲ್ಲ ನಿವೃತ್ತಿ ಆಗುತ್ತೆ. ಹ್ಮ್ ಆಗ ಅಕಸ್ಮಾತ್ ಆ ಜಲ ಬೀಳಲಿಲ್ಲ ಅಂದರೆ ಇನ್ನೂ ಅವನು ಸಂಹಾರ ಮಾಡಿದ ಪಾಪಕ್ಷಯ ಅವನಲ್ಲಿದೆ ಅಂತೇಳಿ ಇನ್ನೊಂದು ದೇವಸ್ಥಾನ ಕಟ್ಟಿಸೋರು. ಹಾಗೆ ದೇವಸ್ಥಾನದ ರಾಜಗೋಪುರದ ಮೇಲೆ ಬಿದ್ದಂತಹ ಜಲ ಅವನ ತಲೆ ಮೇಲೆ ಯಾವಾಗ ಬೀಳುತ್ತೆ ಅವನು ಶುದ್ಧನಾದ ತಿರ್ಗಾ ಸಿಂಹಾಸನದಲ್ಲಿ ಕೂರೋಕ್ಕೆ ಯೋಗ್ಯನಾಗಿರ್ತಾನೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರಾಜವಂಶಸ್ಥರು ಎಲ್ಲೋ ಒಂದು ಕಡೆ ಇದ್ದು ಅಲ್ಲಲ್ಲಿ ಪಾಳ್ಯಗಾರರು ಅವರು ಇವರು ನಡ್ಸ್ಕೊಂಡ್ಬರ್ತಾ ಇದ್ದರು. ಅಂತಹ ಪಾಳ್ಯಗಾರರಲ್ಲಿ ನಮ್ಮ ಮಾಗಡಿ ಕೆಂಪೇಗೌಡರು ಒಬ್ಬ ಪಾಳ್ಯಗಾರ. ಹೌದು. ಅವರು ಈ ನಿದ್ರಾ ಕಾಲದಲ್ಲಿ ಯಾವುದಾದ್ರು ಕಾಡಿನಲ್ಲಿ ಮರಗಳ ಕಡೆಗೆ ಬಂದಿದ್ರೆ ಅವ್ರಿಗೊಂದು ಸ್ವಪ್ನವಾಗೋದಂತೆ. ಈ ಸ್ವಪ್ನ ಭಾವದಿಂದ ಈ ನಮ್ಮ ಆಲಯದ ಸಮೀಪದಲ್ಲಿ ಮಲಗಿದ್ದಾಗ ಈ ಗವಿಯೊಳಗೆ ಏನೋ ಒಂದು ಗಂಟೆಯ ಶಬ್ದ ಅವರಿಗೆ ಮಧ್ಯಾಹ್ನ ಕೇಳಿಸ್ತದೆ. ಏನೂ ಇಲ್ಲ, ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಗಂಟೆ ಬರ್ತಾ ಇದೆ ಅಂತೇಳಿ ಆ ಬಂಡೆಯನ್ನು ಹಾಗೆಯೇ ಪ್ರದಕ್ಷಿಣೆ ಮಾಡ್ತಾ ಬಂದಿರುತ್ತೆ. ಆ ಒಂದು ಕಡೆ ಬಂದಾಗ ಗಂಟೆಯ ನಾದ ತುಂಬ ಜೋರಾಗಿ ಕೇಳಿಸ್ತಂತೆ. ಓಹೋ, ಒಳಗಡೆ ಏನೋ ಇರಬೇಕಿದೆ, ಇಲ್ಲಿದ್ರೆ ಈ ನಾದ ಬೇರೆ ಕಡೆಯಿಂದ ಬರೋಕ್ಕಾಗಲ್ಲ ಅಂತೇಳಿ ಅವ್ರು ಹಾಗೆ ಪ್ರದಕ್ಷಿಣೆ ಮಾಡಿ ಎಲ್ಲಿ ಜೋರಾದ ನಾದ ಬಂತೋ ಅಲ್ಲಿ ಸ್ವಲ್ಪ ಓಪನ್ ಮಾಡಿದ್ರು. ಅದಕ್ಕೆ ನಮ್ಮ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ, ಸ್ವಾಮಿ ಕೂಡ ದಕ್ಷಿಣಾಭಿಮುಖವಾಗಿದೆ. ಅಂದ್ರೆ ಕೆಂಪೇಗೌಡರಿಗೆ ದರ್ಶನ ಕೊಟ್ಟಿದ್ದು ದಕ್ಷಿಣಾಭಿಮುಖವಾಗಿ. ಅದರಿಂದ ಈ ದೇವಸ್ಥಾನವನ್ನು ದಕ್ಷಿಣಾಮೂರ್ತಿ ಅಂತಾನೆ ಪ್ರತಿಷ್ಠೆ ಮಾಡಿದ್ರು. ಈ ಕಾಡುಮಲ್ಲೇಶ್ವರ, ಈ ಕಾಡಿನಲ್ಲಿ ಹಾಗೆಯೇ ಸುತ್ತಾ ಇರಬೇಕಾದ್ರೆ ಒಂದು ಹಸು ಹಾಗೆಯೇ ನಡ್ಕೊಂಡು ಒಂದೊಂದು ಕಡೆ ಮಲ್ಕೊಂತಂತೆ. ಮಲ್ಕೊಂಡ್ರೆ ಹಾಲು ಹೋಗ್ತಾ ಇದೆಯಂತೆ. ಇದೇನಿದು ಮಲಗಿ ಹಾಲು ಹೋಗ್ತಿದೆಯಲ್ಲ ಅಂತ ಹಾಲನ್ನೇ ಅವರು ಪರಿಹಾರ ಮಾಡ್ಕೊಂಡು ಬಂದಾಗ ಒಂದು ಜಾಗದಲ್ಲಿ ಒಂದು ಹಳ್ಳದಲ್ಲಿ ಶಿವಲಿಂಗ ಇತ್ತಂತೆ. ಹಾಲೆಲ್ಲ ಶಿವಲಿಂಗ ಮೇಲೆ ಬೀಳ್ತದೆ. ಅದು ಕಾಡುಮಲ್ಲೇಶ್ವರ ಆಯಿತು. ಹಲಸೂರು ಸೋಮೇಶ್ವರ, ಹಲಸಿನ ಹಣ್ಣನ್ನು ಹೊತ್ಕೊಂಡು ಮನೆಗೆ ಹೋಗುವಾಗ ಹಲಸಿನ ಹಣ್ಣಿನ ಒಂದೊಂದೇ ಪೆಟ್ಕೊಂಡು ಬೀಳ್ತಾ ಬರ್ತದೆ. ಇದೇ ನಾನಿಷ್ಟು ಇನ್ನೂ ಕುಯ್ದೇ ಇಲ್ಲ ನಾನು, ಆದರೆ ಹಣ್ಣುಗಳೆಲ್ಲ ಬೀಳ್ತಿದೆಯಲ್ಲ ಹೇಗೆ ಅಂತೇಳಿ ಅದನ್ನು ಫಾಲೋ ಮಾಡಿಕೊಂಡ್ರೆ ಸೋಮನಾಥ ಅಲ್ಲಿದ್ದಂತೆ ಸೋಮೇಶ್ವರ. ಅಂದರೆ ಹಲಸಿನ ಹಣ್ಣನ್ನು ತಿನ್ನಲಿಕ್ಕೋಸ್ಕರ ಈಶ್ವರ ಬಂದ ಅಂತೇಳಿ ಅದನ್ನು ಹಲಸೂರು ಅಂದರು. ಕಾಡಿನ ಮಧ್ಯದಲ್ಲಿ ಹಾಲು ಹರಿದೋದಂತ ಕಾಡುಮಲ್ಲೇಶ್ವರ ಅಂದರು. ಗವಿಯಲ್ಲಿ ನಿಂತ ಈಶ್ವರನ ಗವಿ ಗಂಗಾಧರೇಶ್ವರ ಅಂತ ಕರೆದರು ಅಂತೇಳಿ ವೈಶಿಷ್ಟ್ಯ. ಮೊದಲೇ ಹಿಂದೆ ಎಲ್ಲರೂ ಒಂದೇ ಕುಟುಂಬದವರು ಮೂರೂ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ರು. ಒಂದೇ ಸಲ ನಡೀತಾ ಇರಲಿಲ್ಲ ಪೂಜೆ, ಪ್ರತಿದಿನ ನಡೀತಾ ಇರಲಿಲ್ಲ. ಯಾಕಂದ್ರೆ ಕಾಡು, ಈ ಪ್ರದೇಶ ಎಲ್ಲ ಕಾಡಾಗಿತ್ತು. ಇವಾಗ ಈ ಪ್ರತಿದಿನ ಪೂಜೆ ನಡೆಯುತ್ತೆ. ಆದ್ರೆ ಹಿಂದೆ ಎಲ್ಲ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಪೂಜೆ ನಡೀತಾ ಇತ್ತು ಅಂತಾರೆ. ಅದು ನಿಜನಾ? ಹೌದು. ಆ ಕಾಲದಲ್ಲಿ ನಮ್ಮ ಕಾಲಗಳಲ್ಲಿ ಧೈರ್ಯವಾಗಿ ಬಂದು ಪೂಜೆ ಮಾಡೋಕ್ಕೆ ವ್ಯವಸ್ಥೆಗಳಿರಲಿಲ್ಲ. ಈಗ ಆಟೋ ಇದೆ, ಟ್ಯಾಕ್ಸಿ ಇದೆ, ಕಾರ್ ಇದೆ, ಸ್ಕೂಟರ್ಸ್ ಹೆಂಗೆ ಹೋಗಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗೆಲ್ಲ ಕುದುರೆ ಮೇಲೆ ಬರಬೇಕು. ಆಗಿನ ಕಾಲದಲ್ಲಿ ಒಳ್ಳೆ ಹೂವುಗಳು ಸಿಗ್ತಾ ಇರಲಿಲ್ಲ. ಮರದ ಪತ್ರಂತೋಯ ಫಲಂತೋಯ ಪುಷ್ಪಂತೋಯಂಚ ಮೇಗೃಹ ಅಂತ ನಾವು ವ್ರತಗಳಲ್ಲಿ ಮಾಡುವಾಗ ಇಂಥ ಪತ್ರ, ಇಂಥ ಕಾಶಿತ್ರೆ ಪೂಜೆ ಮಾಡಿ, ಬಿಲ್ವಪತ್ರೆ ಪೂಜೆ ಮಾಡಿ ಅಂತ ನಾವು ಶಾಸ್ತ್ರದಲ್ಲಿ ಹಾಕಿದ್ವಿ. ಶಿವನಿಗೆ ಬಿಲ್ವ ಪತ್ರೆನೇ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಆ ರೀತಿ ಪತ್ರಗಳನ್ನು ತಗೊಂಡು ದಾರಿಯಲ್ಲಿ ಕುದುರೆ ಮೇಲೆ ಬಂದು ಕುದುರೆಯನ್ನು ದೇವಸ್ಥಾನ ಮುಂಭಾಗದಲ್ಲಿ ಬಿಟ್ಟು, ಸಾಮಾನ್ಯವಾಗಿ ಹಳೆ ದೇವಸ್ಥಾನ ಪಕ್ಕದಲ್ಲ ಕಲ್ಯಾಣಿಗಳಿರ್ತಾ ಇತ್ತು. ಇವತ್ತು ನೀವು ಹಳೆ ದೇವಸ್ಥಾನಗಳು ನೋಡಿ ಅಲ್ಲಿ ಕಲ್ಯಾಣಿ ಇರುತ್ತೆ. ಯಾಕಿರುತ್ತೆ ಅಂದರೆ ಆ ದೇವಸ್ಥಾನಗಳನ್ನು ಕಟ್ಟುವಾಗ ಹಳ್ಳದಲ್ಲಿರೋ ಮಣ್ಣೆಲ್ಲ ತೆಗೆದು ದೇವಸ್ಥಾನಕ್ಕೆ ಮೇಲೆ ಹೋಗಬೇಕು. ಆಗ ಕ್ರೈನ್ ಇರಲಿಲ್ಲ, ಮೇಲತ್ತಕ್ಕೆ ಎಲೆಕ್ಟ್ರಿಕ್ ಇರಲಿಲ್ಲ. ಈ ಮಣ್ಣೆಲ್ಲ ತೆಗೆದು ಗುಡ್ಡೆ ಮಾಡಿ ಮೇಲೋಗಿ ದೇವಸ್ಥಾನ ಕಟ್ತಾಯಿದ್ರು. ತೆಗೆದಂತಹ ಮಣ್ಣು ಹಳ್ಳ ಆಗೋಯ್ತು. ಅದೇನು ಮಾಡಿದ್ರು, ಕಲ್ಯಾಣಿ ಮಾಡಿದ್ರು, ಕೆರೆ ಮಾಡಿದ್ರು. ಬಟ್ ಈ ಕಾಲದಲ್ಲಿ ಈ ಜನಗಳಿಗೆ ಇದು ಯಾವುದೂ ಗೊತ್ತಿಲ್ಲ. ಆ ಥರ ತೆಗೆದಂತಹ ಮಣ್ಣಿನಲ್ಲಾದಂತಹ ಕಲ್ಯಾಣಿ ಕೆರೆಗಳೇ ಅವತ್ತಿನ ಪೂಜೆಗೆ ನೀರಾಗಿ ನಿಂತ್ಕೊಟ್ರು. ಗಂಗೆಯಲ್ಲಿ ಬಂದು ಸೇರಿದ್ರು ಅಂತೇಳಿ ಆ ನೀರನ್ನು ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡಿ, ಪಕ್ಕದಲ್ಲಿಂಥ ಪತ್ರಗಳನ್ನೆಲ್ಲ ಬಿಟ್ಟು ಸ್ವಾಮಿಗೆ ಇಟ್ಟು ಅನ್ನ ನೈವೇದ್ಯ ಮಾಡಿ ಬರ್ತಾ ಇದ್ದಂತಹ ಕಾಲ. ಆಗ ಒಬ್ಬರು ಒಂದು ಪರಂಪರೆಯಿಂದ ಈಶ್ವರನ ದೇವಸ್ಥಾನ, ವಿಷ್ಣು ದೇವಸ್ಥಾನ ಇವೆಲ್ಲ ಕಟ್ಟಿದ್ರು, ಪೂಜೆ ಮಾಡ್ಕೊಂಡು ಬಂದರು. ಈಗ ಪ್ರಪಂಚ ವಿಖ್ಯಾತವಾಗಿರೋದ್ರಿಂದ, ಎಲ್ಲ ವಿಜ್ಞಾನಗಳು ಒಟ್ಟಿಗೆ ಬಂದಿರೋದ್ರಿಂದ ಆಯಾ ದೇವಸ್ಥಾನಗಳು ಪ್ರತ್ಯೇಕವಾಗಿ ಪೂಜಾದಿಗಳು ನಡೀತಾರೆ. ಇನ್ನು ಈ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ವೀಕ್ಷಕರಿಗೆ ನೀವು ಏನೇನು ಹೇಳ್ತೀರಾ, ಯಾವ ರೀತಿ ಆಶೀರ್ವಾದವನ್ನು ಮಾಡ್ತೀರಾ ಗುರುಗಳೇ? ಆ ಈಶ್ವರನ ಶುಭ ಪೂಜೆಯ ನಂತರ, ಸೂರ್ಯ ಪೂಜೆಯ ನಂತರ ಆ ಜಾಗದಲ್ಲಿ ಎಲ್ಲರಿಗೂ ವಿಶ್ಲೇಷಣೆಯನ್ನು ಕೊಟ್ಟು, ತದನಂತರ ಎಲ್ಲ ಏನು ಶುಭಾಕಾಂಕ್ಷೆ ಸ್ವಾಮಿ ನನಗೆ ಹೇಳ್ತಾನೆ ಅದನ್ನೆಲ್ಲರಿಗೂ ತಿಳಿಸಿ ಆಸೆ ಪಡ್ತೀನಿ.
ಗುರುಗಳೇ, ಇಷ್ಟು ಹೊತ್ತು ಗವಿಗಂಗಾಧರೇಶ್ವರನಿಗೆ ನಡೆಯುವಂತಹ ಸೂರ್ಯಾಭಿಷೇಕ, ಅದರ ವಿಶೇಷತೆ, ಹಾಗೆ ಗವಿಗಂಗಾಧರ ದೇಗುಲದ ವಿಶೇಷತೆ ಹಿನ್ನೆಲೆ ಎಲ್ಲವನ್ನು ಸಹ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಸಂಕ್ರಾಂತಿಯ ಶುಭಾಶಯಗಳು. ಧನ್ಯವಾದಗಳು ತುಂಬ ಗುರುಗಳೇ. ಸಂತೋಷ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಇದನ್ನು ವೀಕ್ಷಿಸಿ ಸಂತೋಷ ಬೀಳಿ, ಇಲ್ಲಿ ಬಂದು ನೋಡೋರು ದರ್ಶನ ಮಾಡಲಿ, ಮನೆಯಲ್ಲೇ ಕೂತು ಈ ವೈಶಿಷ್ಟ್ಯತೆ ನಿಮ್ಮ ಮಾಧ್ಯಮದ ಮೂಲಕ ನೋಡಿ ಅಲ್ಲೂ ಸಂತೋಷ ಬೀಳಿ, ಅವರ ಪುಣ್ಯ ಭಾಗದಲ್ಲಿ ಒಂದು ಭಾಗದಷ್ಟು ನಿಮಗೂ ಈ ಮಾಧ್ಯಮದವರಿಗೆ ಇದನ್ನು ಅಳವಡಿಸಿ ನಿಮಗೆಲ್ಲರಿಗೂ ಬರಲಿ ಅಂತೇಳಿ ಈಶ್ವರನ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಃ ಶಿವಾಯ. ಧನ್ಯವಾದಗಳು ಗುರುಗಳೇ. ಶಿವ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.